ಅಸ್ಸಲಾಮು ಅಲೈಕುಂ. ನಮಸ್ಕಾರ. ഇവിടെ എതിർലു വെച്ചിട്ട് ഈ ഒരു ಕಾರ್ಯಕ್ರಮത്തിൽ നല്ല നമ്മത്തിൽ നടപ്പാട്ടി തന്നിട്ടുള്ള എല്ലാ സാഹിത്യമാരെ ಹಿರಿಯಂಗಲೆ ಪೆಂಗಮಾರೆ അങ്ങനെ ಮೇಲ್ತಂಡ ಮೇಲುള്ള ಎಲ್ಲ ನೇತಾಕಮಾರೆ ನಂಗೆ ಇಂದು ಕೂಡ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿയുടെ ತರಫಲು പിന്നെ ಬ್ಯಾರಿ ಅಧ್ಯಯನ ಪೀಠ ಮೈಕಾಲ ವಿಶ್ವವಿದ್ಯಾನಿಲಯ ಇದರ ಸಹಯೋಗದಲ್ಲಿ ಜಂಡ ಕಾರ್ಯಕ್ರಮ വെച്ചുണ്ട്. ಒಂದು ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ವಿದ್ಯಾರ್ಥಿ ವಿಚಾರಗೋಷ್ಠಿ, ಒಂದು ಪುಸ್ತಕ ಬಿಡುಗಡೆ ಜಂಡು. ಇದರ ಜನರು ನಂಗೆ ಒಟ್ಟಾಯಿಟ್ಟು ನಡಪಾಟಿಂಟುಲ್ಲ. ಅಕಾಡೆಮಿಗೆ ಅಧ್ಯಕ್ಷ പിന്നെ ಸದಸ್ಯಮಾರ ನೇಮಕ ಆಯ್ತಿಲ್ಲ. അങ്ങനെ ഇട്ടിക്കുമ്പോൾ ರಿಜಿಸ್ಟ್ರಾರ್ ಆರು ಮನೋಹರ್ ಕಾಮತ್ ಅಯ್ಯಲು പിന്നെ ಹಂಸಮಾರ್ಥದಲ್ಲಿ ಎಲ್ಲ ಪಲಕ ಬಂಜುಂಟು, ಅಬೂಬಕರ್ ಸಿದ್ದಿಕ್ ಇಯಲೆಲ್ಲ ಪಲಕ ಬಂಜುಂಟು. ಇದರ ಕಾರ್ಯಕ್ರಮತ್ತು ಒಟ್ಟಾಯಿಟ್ಟು ಕೂಡ ನಡಪಾಟಿಂಡುಲ್ಲ. ಅದರ ಪುಸ್ತಕ ಬಿಡುಗಡೆ, ಬೂಕ್ ಬಿಡುಗಡೆ, ಇಲೆ ಟಿ ಆಲೆ ಬಹಾಜಿರೆ ಇಲೆ ಬೂಕ್ ಬಿಡುಗಡೆ. ಬ್ಯಾರಿ ಆಂದೋಲನ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ 1387 ಬೆಂಗಳೂರಲ್ಲೂ ಆಯ್ತು. ಹಂಗೆ 97 10ಾಮത്തെ ವರ್ಷ ಪ್ರೋಗ್ರಾಮ್ ಹಾಕುമ്പോൾ വലിയ നമ്മൾ നടപ്പാട്ടിയത് ഞങ്ങളെല്ല പോയവർ. അപ്പം 95 ತುಳು ಸಾಹಿತ್ಯ ಅಕಾಡೆಮಿ, ಕೊಡವ ಸಾಹಿತ್ಯ ಅಕಾಡೆಮಿ, പിന്നെ കൊങ്കണി സാഹിത്യ അക്കാദമി ഘോഷണೆ ಆಯ್ತು. ವೀರಪ್ಪ ಮೊಯ್ಲಿ ಹಾಕಿ ಕೊಡ್ತುಂಟು. ಅಪ್ಪ ನಂಗೂ ಅಕಾಡೆಮಿ ತರ್ನು ಉಂಟು. ಅವಡೆ ಕೇಟಾರು ಒಕ್ಕು ತರ್ನೊಕ್ಕು ಸಾಹಿತ್ಯ ಅಂದ್ರೆ ಉಂಟು. ಅದಕ್ಕೆ ഞങ്ങൾ ಬ್ಯಾರಿ ಆಂದೋಲನ നേതാക്കന്മാർ ഞങ്ങൾ ബി എ മുഹമ്മദ് അലി സാബു, പിന്നെ ബഷീർ ബൈക്കമ്പാടി, ಹಿಂಗೆಲ್ಲ ಅಪ್ಪತ್ತಂಗ ಸೇರಿಟ್ಟು ಊಡೆ ಬಂದಿಟ್ಟು ಬ್ಯಾರಿ ಸಾಹಿತ್ಯ പിന്നെ ಸಾಂಸ್ಕೃತಿಕ ಸಂಘ ಸ್ಥಾಪನೆ ಆಗಿ. ನಾನು ഇവിടെ 99 ഞങ്ങൾ മുഹമ്മദ് അലി സാബ് കമ്മറാടി അയിൽ ನನ್ನ ಬೀಳ್ಚಿತ್ತು ಬೇರೆ ಆಂದೋಲನ ಸೇರ್ಪಾಡಿತ್ತು. ಅದ್ರಲ್ಲಿ പിന്നെ ಮುನ್ನಲ್ ಬಂದ ಬೇರೆ ಬೇರೆ ಬ್ಯಾರಿ ಸಮ್ಮೇಳನ ಆಯಿತು. 2007 ಚಿಕ್ಕಮಂಗ್ಳೂರ್ಲು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಘೋಷಣೆ ಆಯಿತು. 2008 ಬ್ಯಾರಿ ಸಾಹಿತ್ಯ ಅಕಾಡೆಮಿ ತುಳು ಅಕಾಡೆಮಿ ಇದರಲ್ಲಿ ಸ್ಥಾಪನೆ ಆಯಿತು. MB ಅಬ್ದುಲ್ ರಹಮಾನ್ ಸುರತ್ ಅಧ್ಯಕ್ಷ ಆಯಿತು. ಅದ್ರಲ್ಲಿ പിന്നെ ರಹೀಮ್ ಉಚ್ಚಿಲ್ ಅಧ್ಯಕ್ಷ ಆಯಿತು. അങ്ങനെ 2014 ನಾನು ಅಧ್ಯಕ್ಷ. ಅದ್ರಲ್ಲಿ പിന്നെ ಚಿಕ್ಕಮಂಗ್ಳೂರು ಮೊಹಮ್ಮದ್ ಆಕ ಆಯಿತು, ಪಾಡು ರಹೀಮ್ ಉಚ್ಚಿಲ್ ಆಯಿತು. ಇದು ವರ್ಣ ನಮ್ಮ ತುಳು ಅಕಾಡೆಮಿ ಇದು ಪಾಯಿಂಟ್. ಅಪ್ಪ ಎಂದಾಕೆ ನಂಗೆ 2016 ನಾನು ಅಧ್ಯಕ್ಷ ಆಯ್ತಿದ್ದೆಪ್ಪ. ഒരു ಬ್ಯಾರಿ ಭವನ ಬೇಣು, അങ്ങനെ ಬ್ಯಾರಿ ಅಧ್ಯಯನ ಪೀಠ ಬೇಣು ಉಂಟು. പോയിട്ട് ബാംഗ്ലൂർ 4 ദിച്ച ദയിക്കുമ്പോൾ എന്തായിട്ട് ബി എ മൊയ്തീൻ്റെ നേതൃത്വത്തിൽ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಹಂಗೆ അവിടെ ನಂಗೆ ಬ್ಯಾರಿ ಭವನ ಕೆಟ್ಟೋಗು ಫಂಡ್ ಬೇಣಿಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೇട്ടുಂಡುಳ್ಳಾರು. ಅಪ್ಪ ನಂಗೆ ವಿಚಾರಿച്ച ನಂಗೆ ಅಕಾಡೆಮಿಗೆ പിന്നെ കിട്ടു, ಅದು ಪ್ರೈವೇಟ್ ಸಂಸ್ಥೆ. ಅಪ್ಪ കിട്ടിയില്ല, പിന്നെ കിട്ടിയത് ಕಷ್ಟ. പിന്നെ ಬೆಂಗಳೂರು ಆವಿಡ್ದು ಅದು ಆವಟ್ಟು ಚೆന്നിട്ട് ಅದರ ಅಂಕ ವಹಿಸಿ ಕೊಡ್ತಾ ಅಂಗೆ ഒരു 3-4 ಕೋಟಿ ರೂಪಾಯಿ ಅಪ್ಪ കിട്ടിತ್ತು. പിന്നെ ಅದು ಯಾರ್ತ പിന്നെ കിട്ടിತ್ತು, ಅದು അവിടെ ಬ್ಯಾರಿ ಭವನ ಆಯಿತು. ಆಯ್ಗೆ ನಂಗೆ ಅಪ್ಪ UT ಖಾದರ್ ಸಾಬ್ರ ನೇತೃತ್ವದಲ್ಲಿ போயிட்டு ಸಿದ್ದರಾಮಯ್ಯ ಸಾಬ್ರ ಭೇಟಿ ಆಯಪ್ಪ. ಇಲ್ಲಿ ಬ್ಯಾರಿ ಅಧ್ಯಯನ ಪೀಠತ್ತು ಅದರ ಘೋಷಣೆ ಹಾಕಿತ್ತು. ಅದಕ್ಕೆ 2 ಕೋಟಿ ರೂಪಾಯಿ ತಂಡ ಚೆನ್ನಂತ. ಹಂಗೆ പിന്നെ എന്തായിತ್ತು, ഇവിടെ ಅಕಾಡೆಮಿಯಲ್ಲಿ അവിടെ ಅಧ್ಯಯನ ಪೀಠ ಇಲ್ಲ ಅಂತ പിന്നെ ಹೆಂಗೆ ಎಲ್ದಿಯಾರು ಇಂದ 1 ಕೋಟಿ ರೂಪಾಯಿ ಬಂತು ಕಂಡ್ರೆ ಅದರ ಡೆಪಾಸಿಟ್ ಬೇಕಣು. ಅದರಿಂದ ಬಡ್ಡಿ ಕಿಟ್ಟಿಂಗ್ ಇದರ ಕಾರ್ಯಕ್ರಮ ನಡಪಾಟಿಂಟು പോകണം. അതിൽ പിന്നെ ಇದರ ಸಲಹಾ ಸಮಿತಿ
ಸದಸ್ಯಮರ ಇಂಟು ಬಂದರು ಬೇರೆ ಬೇರೆ ಹಂಗೆ ಇಪ್ಪ ಅಬೂಬಕರ್ ಸಿದ್ದೀಕ್ ಸಾಬ್ ಆಯಲ್ ಪಿನ್ನೆ ಇದರ ಸಂಯೋಜಕ ಆಯಲ್ ಪಿನ್ನೆ ನಂಗೆಲ್ಲ ಕೂಟಿತ್ತು ಇದಾಕೊಂಡು ನಂಗೆಲ್ಲ ಅದಕ್ಕೆ ಚಲೋ ಉಂಡಲ್ಲಿ ಬೇರೆ ಸಾಹಿತ್ಯ ಅಕಾಡೆಮಿಗೆ ವರ್ಷತ್ತಿಗೆ ಈ ಥರ ಬಂಡು ಹಂಗೆ ಅಧ್ಯಯನ ಪೀಠ ಬೇರೆ ಸ್ಟಡಿ ಸೆಂಟರ್ ಇದಕ್ಕೆ ಅವರು ಈ ಥರ ಗೌರ್ಮೆಂಟ್ ಡೆಪಾಸಿಟ್ ಬೇಕಿದ್ದು ಅದರ ಬಡ್ಡಿಲಿ ನಡಪಾಟು ಅದಕ್ಕೆ ಡಿಪ್ಪ ನಂಗೆ ಪಳಕ ಬಂಜುಂಟುಲ್ಲ ಆದರೆ ಬೇರೆ ಕಮ್ಯುನಿಟಿ അങ്ങനെ ಕೊಂಕಣಿ പിന്നെ ತುಳುಮಾರು ಕಾಸಿಂದಂಗ ಅದರ ಇಟ್ಟಿತ್ತು ಕಾರ್ಯಕ್ರಮ ನಡಪಾಟಿಂಟುಲ್ಲಾರ ಅದೇ ಪೋಲೆ ಬೇರೆ ನೇದಕಮಾರು ಬೇರೆ ಕಾಸಿಂದಂಗ ಮನಸ್ಸಿಂದಂಗ ಖಾಲಿ ಕಾಸಿಂದಂಗ ಇಲ್ಲ ಕಾಸರೊಟ್ಟಿಗೆ ಮನಸ್ಸು ಮೇನು ಅದಕ್ಕೆ ನಂಗೆ ಸಹಕಾರ ಹಾಕಿತ್ತು ಇದರ ಮೊದಲು ಹೆಂಗೆ ಅದು ಪಿನ್ನ അങ്ങനെ ಆಯಿಂಟು ಪೋಂಡು ಆ ದಿಸೆಲ್ಲ അങ്ങനെ ನಂಗೆ ಮೀಟಿಂಗೆಲ್ಲ ಬಿಲ್ಚಂಟುಲ್ಲ ನೇದಾಕಮಾರು ನೋಂಬು ಕಲ್ഞ്ഞിಟ್ಟೈತೆಂಗೆ ഇവിടെ ಅದರ ஒரு ಚರ್ಚೆ ಆಯಿತು ஒரு ರೂಪುರೇಷೆ ಬರು ಅಪ್ಪ അവിടെ ನುಪಡೆ ವಿಷಯ ಬಂತು ಇದು ಸಮುದಾಯಮ ಜನಾಂಗಮ ಇಪ್ಪ ಹಂಸಮಲ್ಲ ಚಂತು ನಂಗೆ ಜನಾಂಗ ಅಂತ ಹೇಳ್ತಲ್ಲ ಸಮುದಾಯ ಚೆಲ್ಲಂಬೋ ಮುಸ್ಲಿಂ ಕಮ್ಯುನಿಟಿ ಮುಸ್ಲಿಂ ನಂಗೆ ಸಮುದಾಯ ಚೆಲ್ಲ ಅದ್ರಲ್ಲಿ ಬೇರೆ ಬೇರೆ ಜನಾಂಗ ಉಂಟು ಊಟ ನಂಗೆ ಬೇರಿಂಗ ಭಟ್ಕಲ್ತ ನವಾಯ್ತು ಗುಜರಾತ್ರ ಮೆಮನ್ಸ್ ಊಡೆ ಕಾಸರಗೋಡು ರಾಪರ್ತು ಪುಸ್ಲರ್ ಉಂಟು ಉಳ್ಳಾರು അങ്ങനെ മലബാരി ഉള്ളാറ് വേറെ വേറെ ഉണ്ടല്ലേ അങ്ങനെ ഓൾ ഇന്ത്യ ലെവലിൽ പോയെങ്കിൽ ഒരു 400-500 ജനാംഗ ഇക്കും ಅಂದರೆ ಪ್ರಪಂಚದಲ್ಲಿ ಎಡ್ತೆಂಗೆ ಇಸ್ಲಾಮಲು ഒരു 4-5,000 ಜನಾಂಗ ಕಿಟ್ಟು ಅದಕ್ಕೆ ಎಂದಿಗೆ ಐತಿ ಚೆಂದಂಗೆ ಒರೇ ಇಸ್ಲಾಂ ಬರ್ಮತ್ತಿಗೂ ಬಂದಿಟ್ಟಾವತ್ತಗೂ ಬೇರೆ ಬೇರೆ ಜನಾಂಗ ಸಮುದಾಯತ್ತಂಗ ಸಹೋದರ ಸಮುದಾಯತ್ತಂಗ ಚೆಮ್ಮ್ಯಾಲು ಉಡಕ್ಕೆ ಮತಾಂತರ ಆ ಮತ್ತು ಅಂಗಲಟ್ಟಕ್ಕೆ ಭಾಷೆ ಬಂತು ಅಂಗಲಟ್ಟು ಅಂಗಲೆ ಸಂಸ್ಕೃತಿ ಬಂತು ಅದು ಪೊಲೆಡೆ ತನ್ನಿயும் ಕಡಲ್ಡೆ ತನ್ನಿயும் ಸೇರ್ಮ ಎಗನೆ ஒரு ಇದಕ್ಕಿಡ ತೆಲ್ಲು ಬದಲಾಯಿತು ಅದು ಒಟ್ಟಿಗೆ ಒಂದು ಅವಗೂ ಚೆಮ್ಮ ಟೈಮ್ ಹಿಡ್ಕಿಡು ಅಪ್ಪ ಬೇರೆ ಬೇರೆ ಸಂಸ್ಕೃತಿ ಉಂಡು ಬೇರೆ ಬೇರೆ ಭಾಷೆ ಉಂಟು ಹಂಗೆ ನಾನು ಚೆಲ್ಲುವವರು ಇದು ಬಂದು ನಾನು ಬಡೆ ಮಹಾಪ್ರಾಣ ಇಲ್ಲ ಚೆಂತ ಒಕ್ಕು ನಂಗೆ ಭಾಷೆ ಅಂತ ಕನ್ನಡతో ಚೆಲ್ಲೋಗಾವಲ್ಲ ಭಾಷೆ ಚೆಲ್ಲೋ ಬೇರೆ ಭಾಷೆ ಅಪ್ಪ ಈ ಬೇರೆ ಭಾಷೆ ಇಪ್ಪ ಮೊದಲು ನಕ್ಕ ನಿಕ್ಕ ಚಿನ್ನ ಇನ್ನಾರು ಅದರ ನಡ್ಲು ಮಲಾಮ್ಯಾಂಡ್ ಬಂತು ನಂಗೆ ಅಧ್ಯಕ್ಷ ನಾನು ಅಧ್ಯಕ್ಷ ಆಯ್ತಿಕ್ಕಂಬೋ ಡಿಕ್ಷನರಿ ಬರ್ತುಕೋನ ಅದ್ರಲ್ಲಿ ನಂಗೆ ಮಲಾಮೆ ಬೇರೆ ನಕ್ಕ ನಿಕ್ಕ ಬೇರೆ ಅಂತ ಹಾಕಿಲ್ಲ ಬೇರೆ ಭಾಷೆ ಚೆಂದಿಂಗೆ ಒಂದೇ ಹೆಂಗನೆ ಬೆಂಗಳೂರು ಕನ್ನಡ ಮೈಸೂರು ಕನ್ನಡ ಬೆಳಗಾಂ ಕನ್ನಡ ಮಂಗಳೂರು ಕನ್ನಡ ಉಂಡ ಕುಂದಾಪುರ ಕನ್ನಡ ಉಂಡ ಅದೇ ಪೋಲೆ ಇದೆಲ್ಲ ஒரு ಬೇರೆ ಬೇರೆ ಏರಿಯತ್ತೋ ಇದು ಬಂಡೆದು ಅದ್ರ ನಂಗೆ ಒಂದಾಯ್ತು ಇರ್ತೊಂಡ್ರ ಅದರ ಬೇರೆ ಬೇರೆ ಅಂತ ನಂಗೆ ವಿಯರ್ಸಿಟ್ಲೆ ಇಪ್ಪ ಈ ಬೇರೆ ಭಾಷೆ ಸಾಹಿತ್ಯ ಕಲೆ ಇದರ ஒரு ಆಂದೋಲನ ನಲ್ಲೆ ನಮ್ಮತಲ ಆಯಿಂಟುಂಡು ಇದು ಇನ್ನೊರ್ಕ ತೆಲ್ ಯಾರು ತೆಲ್ ಬರ್ನು ಇಪ್ಪ ಅಕಾಡೆಮಿ ಆಯಿತು ಅಕಾಡೆಮಿ ನಡಪಾಟ್ ಚಂದ್ರೆ ನಂಗೆಲ್ಲ ತೆಲ್ಲು ಕೊರಡಿ ಆಯಿತು ಅದರೊಟ್ಟಿಗೆ ನಂಗೆ ಒಂದು ಕೈ ಜೋಡಿಸೋನು ಇಲ್ಲ ನಂಗೆ ಅಸೋಸಿಯೇಷನ್ ಮುಖಾಂತರ ಇದ್ರ ಹಾಕೊಂಡು ಅದರ ನಡ್ಲು ಇಂಡು ಟಿ ಆಲೆಬ್ ಹಾಜಿ ಈ ಎಲೆ ಬುಕ್ ಬಿಡುಗಡೆ ಅಲ್ಲಿ ಇದ್ರಲ್ಲಿ ಎಲ್ದಿರು 1965 ನಾನು ಫ್ಯಾನ್ಸಿ ಚೆಲ್ಲೋ ಬಾಣಿಯ ತೊಡಂಗಿ ಅಯ್ಯಲ್ಗೆ ಅಪ್ಪ 27 ವರ್ಷ ಅವಲ್ಲ ಅಣ್ಣ ನನ್ನ ಪೆತ್ತ ವರ್ಷ ಅಯ್ಯಲ್ ಸುರುತ್ತ ಬಾಣಿಯ ಸ್ಟಾರ್ಟ್ ಹಾಕುമ്പോൾ ನನ್ನ ಪೆತ್ತರು ಆಯಂಗ ಇಂಡು ಅಯ್ಯಲಟ್ಟು ಕೂಡಿಟ್ಟು ದೆಚ್ಚಿತ್ತು ಇವರು ಬುಕ್ ಬಿಡುಗಡೆ ಪ್ರೋಗ್ರಾಮ್ಡು ಅಧ್ಯಕ್ಷದ ವಹಿಸಲುಗೂ ಅವಕಾಶ ಕಿಟ್ಟಿತ್ತು ಅಯ್ಯಲ್ಲ ಹಾಗನೆ ಬಶೀರ್ ಬೈಕ ಮಾಡಿ ಚೆನ್ನ ಬೋಲೆ ಏದೋರು ಬ್ಯಾರಿನ ಚೆನ್ನೈ ಕಟ್ಟು ನಂಗೆ ಬಿಲ್ಚೆಂಗು ಮಂಡು ಬಿಲ್ಚಿಲೆಗೆ ಬಂದೇ ಇತ್ತು ತೀರಿಲ್ಲೆಂಗೆ ಮೂಲೆ ಹೊತ್ತಿಗೆ ಮೈಕಾಲ್ತು ಬಂದೆಚ್ಚಿತ್ತು ಆ ಟೈಮಿಗೂ ಕೂಡ ಬಂದೆತ್ತು ಇಪ್ಪ ಇದು ಕನ್ನಡದಲ್ಲಿಕ್ಕು ಹೆಂಗೆ ಬ್ಯಾರಿಗೆ ಸಂಬಂಧಪಟ್ಟಿದ್ದು ಅಹಮದ್ ನೂರ್ಜೋ ನನ್ನ ಕಾಲದ ಮೈಕಾಲ ಕನ್ನಡದಲ್ಲೇ ಉಂಟು ಹಾಗೆ ನಾನೊಂದು ಹೇಳ್ದಿನ್ನೆ ಬ್ಯಾರಿ ಆಂದೋಲನದ ಹೆಜ್ಜೆಗಳುಂಟು ಹಂಸಮಲಾರವರು ಪ್ರೇರೇಪಣೆಗಳು ಅದು ಕನ್ನಡದಲ್ಲೇ ಉಂಟು ಹಂಗೆ ಬ್ಯಾರಿಗೆ ಸಂಬಂಧ ಇದು ಕೂಡ ಬ್ಯಾರಿಗೆ ಸಂಬಂಧ ಕನ್ನಡದಲ್ಲಿಕ್ಕು ಭಾಷೆಲಿಕ್ಕು ಒಬ್ಬ ನಲ್ಲೆ ನಮ್ತಲು ಚೆಮ್ಮೆ ವಿಷಯ ನಂಗೆ ಗೊಂತಿರ್ಲಾತದು ಚೆಮ್ಮೆ ವಿಷಯ ಅದಲುಂಟು ಇನ್ನು ಬಾಲಕಾರ್ಗೆ ವಿದ್ಯಾರ್ಥಿಮಾರ್ಗೆ ನಂಗಲೆತ್ತರಿಗೂ 25 ಚರಿತ್ರೆ ಗೊಂತಿಕ್ಕಲ್ಲ
അപ്പോൾ ಇದ್ರೆ ಓದಿ ಹಂಗೆ ಚೆಮ್ಮೆ ವಿಷಯಕ್ಕಿಟ್ರು ಹಂಗೆ ಅದರೊಂದು ಆಕಾರ ಗ್ರಂಥ ಬೇಣಂತು ಅಲ್ಲ ಹಾಜಾರು ನಿಂಗೆ ಚೆಮ್ಮೆ ರೆಫರ್ ಹಾಕಿದಾರಲ್ಲ ಆರು ಸ್ವಂತ ಎಲ್ದೋಗಾವಿಲ್ಲ ಅಪ್ಪ ಆರೆದು ತೆಲ್ ಅದಲ್ಲಿ ಒಂದು ಸೆಂಟೆನ್ಸ್ ಬಂದ್ರೆಂಗು ಅವ್ರ ಆಕಾರ ಗ್ರಂಥ ಲಿಸ್ಟ್ ಇಡೋದು ಕ್ರಮ പിന്നെ എവിടെ തെൽ തപ്പ് ഇക്കിട് പ്രിൻ്റ് ആയിട്ട് നാല് വട്ടം നോക്കുമ്പോഴത്തേക്കു എരട്ടാണ്ട് ഞങ്ങൾ ചെല്ലത തിദ്ದುപടി അവിടെ ഒരു പേജ് വെച്ചിട്ട് ആക്കരുത് നല്ലത് ബുക്കുകൾ അപ്പോൾ ഞങ്ങൾക്ക് 10 വട്ടം ഓതുമ്പോൾ കിട്ടില്ല ಬಿಡುಗಡೆ ಆಯ್ತು ಮತ್ತು ಒಂದು ಕಿಟ್ಟರು ಅದು ಐಕೆ ಯಾರಲ್ಲ ಅದು ಬೇನುಮೇನುಂಟು ಅಲ್ಲ ಕಾಂಡು ಇಯಲು ಮೈಕಾಲ್ತು ಬಂದಂತೋಲ ಪೇಜ್ 33 ಹಬ್ಬಡೆಟು ಬಂದಾಗಲು ಕಾರಣ ಏನು ತಂದೆ ಕೇಳಿದಾಗ ಮಹಾತ್ಮ ಗಾಂಧೀಜಿಯವರ ಕೊಲೆ ಮಾಡಿರುವ ವಿಷಯ ತಿಳಿಯಿತು. ಸಿಡಿಲು ಬಡಿದಂತೆ ಎರಗಿದ ಆ ಸುದ್ದಿ ಕೇಳಿ ನನ್ನ ತಂದೆಯ ಮುಖ ಬಾಡಿ ಹೋಯಿತು. ಆವಾಗ ಮಧ್ಯಾಹ್ನವಾಗಿತ್ತು, ಹೋಟೆಲ್ಗಳು ಬಂದು ಆಗಿತ್ತು, ಕುಡಿಯಲು ನೀರು ಕೂಡ ಸಿಗಲಿಲ್ಲ. ಅಂದು ಇಂದಿನಂತೆ ಆಕಾಶವಾಣಿಯೂ ಇರಲಿಲ್ಲ, ಫೋನ್ ಸಂಪರ್ಕವೂ ಇರಲಿಲ್ಲ. ಸರ್ಕಾರದ ಕಚೇರಿಗೆ ಬಂದ ಟೆಲಿಗ್ರಾಮ್ ಮೂಲಕ ಮಹಾತ್ಮ ಗಾಂಧೀಜಿ ಕೊಲೆಯಾದ ವಿಷಯ ಎಲ್ಲರಿಗೆ ತಿಳಿತಂತೆ. ನೆಕ್ಸ್ಟ್ ಇದರತ್ತೆಲ್ಲ ಎರಟ ಬೇನವಳು ಆ ಬುಕ್ಕಲ್ಲಿ ಇಟ್ಟೋಳು. 48 ಅಕ್ಟೋಬರ್ 2 ನಡೆದ ಘಟನೆ ಅಂತ ಆಯಿತು. ಅಂದರೆ ಜನವರಿ 31 ಉಂಟೊಂದು ಹಾಕಿಂಗ್ ನಲ್ಲೆದು. ಜನವರಿ 30 ಅದು അതിലെ പെത്തനാള് ആവട്ടെ. അത് ഞങ്ങൾ ഇതാക്കും ഓതിയിട്ട് പോകുമ്പോൾ അത് ഓരോക്കെ പ്രിൻ്റ് മിസ്റ്റേക്ക് ആവിടും. പിന്നെ ഞങ്ങൾ ഉമർ ಟಿ ಕೆ ಸಾಬ್ അതിൽ ഒരു ವಿಷಯತ್ತಿಗೂ ಭಯಂಗ നല്ല ಸ್ಟಡಿ ಹಾಕಿತ್ತು. ಅದಕ್ಕೆ ಎಲ್ದ್ರಿ ಇಲ್ಲಿ ಅವ್ರು ಭಾಷಣ ಹಾಕುമ്പോൾ ಹತ್ತರ ಚಂದ ಹಾಕಿ അതിലൂടെ അതിൽ 8ാമത്തെ പേജിൽ ಈ ವ್ಯಾರಿಂಗ್ 1600 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಒಂದು ಬಂದ್ರಿ. 1400 ಹೆಚ್ಚು ಉಂಟು ಆಯ್ತಿರಿಕೋಣ. ಅದು ಅದ್ರ ಈಗಂತ ಕಿಟ್ಟು ಅದರೊಂದು ಕಿಟ್ಟಿಟ್ಟು ஒரு பேஜ் ಎರಟಂಟು ಸೇರ್ಬಾಕಿ ಹಿಂಗೆ ಅದ್ರ ಹಂಗನ ನಂಗೆ ಓದಿಂಟು போണ്ട. ಅದು ಮಿನ್ನ ಫ್ಯೂಚರ್ ಜನ್ರೇಷನ್ಗೆ ಇಲ್ಲಿಂಗೆ ಎಂದ ಹಾಕಿಡಾರು. ಇನ್ನೊರ್ಥ ಎಲ್ದುಂಬೋ ಇದ್ರ ಮೇಲೆ ನೋಕಿಟ್ಟು ಅದ್ರ ಮೇಲೆ ಎಲ್ದಿರಾರು ಹೇಳ್ತು ಬಡ ಚಿನ್ನ ಬಾಲೆ ಆಯಿಂಗು ಚೆಮ್ಮೆ ವಿಷಯ ನಂಗೆ ಗೊಂತಿಲ್ಲ ಆಗ್ತದೆ. ನಾನು 1 ಪೈಸಾ ನೋಕಿಡೆ, ಜಂಡು 3 ಪೈಸಾ 5 ಪೈಸಾ 10 ಪೈಸಾ 4 ಅಣ 8 ಅಣ 25 ಪೈಸಕ್ಕೆ 4 ಅಣ 50 ಪೈಸಕ್ಕೆ 8 ಅಣ 1 ರೂಪಾಯಿಗೆ 16 ಅಣ ಅದರೆಲ್ಲ ವಿಷಯ ഇതിലുണ്ട്. അങ്ങനെ ಇದ್ರ ಬ್ರಿಟಿಷ್ಮಾರ್ ಇದಕ್ಕೆ ಟಿಪ್ಪು ಸುಲ್ತಾನ್ ಮರ್ಚೇಲಿ ಪಿನ್ನೆ ಊರ್ತೆಲ್ಲ ಏರಿಯತ್ತಿಗೆ 20 ನಾರ್ತ್ ಕೆನರಾ ಸೌತ್ ಕೆನರಾ ಕಾಸರಗೋಡುಗೆಲ್ಲ ಕೆನರಾ ಜಿಲ್ಲೆ ಅಪ್ಪ ಕಿನಾರ ಅಂತ ಪಿಲ್ಚೆ ಸೀಶೋರ್ ಪಿಲ್ಚಿన్నారు. ಕೆನರಾ ಜಿಲ್ಲೆ ಅಂತ ಪೇರೈತು. ಅಪ್ಪ ನಂಗೆ ಕಾಸರಗೋಡು 20 ಸೌತ್ ಕೆನರಾ ನಾರ್ತ್ ಕೆನರಾ ಎಲ್ಲ ಬಾಂಬೆ ರಿಜಿಮಲ್ಲಿಂದ 1860 ಜನರಲ್ಲಿ ಅದು ಡಿವೈಡ್ ಆಯಿತು. ನಾರ್ತ್ ಕೆನರಾ ಸೌತ್ ಕೆನರಾ ಅಂಟು. ನಾರ್ತ್ ಕೆನರಾ ಅವಡೆ ಮುಗಿತ್ತು, ಸೌತ್ ಕೆನರಾದಂಗೆ ಮೆಡ್ರಾಸ್ಗೆ ಸೇರಿಯ. 1956 ನಂಗೆ ಅವಡೆ ಕರ್ನಾಟಕಕ್ಕೆ ಬಂದ ಕಾಸರಗೋಡ್ರಂಗೆ ಕೇರಳಕ್ಕೆ ಸೇರಿಯಾರು. 1994-95 ಉಡುಪಿ ಆಯಿತು, ಉಡುಪಿ ಜಿಲ್ಲೆ ಆಯಿತು. അപ്പോൾ ಇದು ಬೇರೆ ಬೇರೆ ಇಕ್ಕಿಡು അതിൽ ಹಿಂಗೆ ಕೊರಿಯಾಲ അതിൽ പിന്നെ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅಂತ 6 ಹಾಕಿದಾರೆ ಗೊಂತಿಲ್ಲ. ಸೌತ್ ಕೆನರಾ ನಾರ್ತ್ ಕೆನರಾ ಅಂತ ಇನ್ನು അതിനായിട്ടിക്കുമ്പോ ಸೌತ್ ಕೆನರಾ ನಾರ್ತ್ ಕೆನರಾ ಇನ್ನದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅಂತ ಆಯ್ತು. ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅಂತ ಇಲ್ಲ ಅಂತಪ್ಪ അങ്ങനത്തെ ഒരു ഊടರು ഇതുണ്ട്. അതൊരു അങ്ങനെ ഓതിയുണ്ടെങ്കിൽ മെയ്യാവും ആയെങ്കു ಮ್ಯಾಕ್ಸಿಮಮ್ ഇതിൽ ಬಾಲಕಾರಿಗೆ ಮಕ್ಕಳು ಎಲ್ಲರಿಗೂ ಫ್ಯೂಚರ್ ಜನ ತೆರೆഞ്ഞಂಥ ಚೆಮ್ಮೆ ವಿಷಯ ಉಂಟು. ಎಲ್ಲರೂ ಕೂಡ ನಂಗೆ ಕೂಡಿಟ್ಟಿದ್ರೆ ಪಾಲ್ಗೊಂಡಿಟ್ಟು അതിലൊരു ಆ 86 ವರ್ಷದಲ್ಲಿ ಉಲ್ಲೋ ಅವ್ರ ಉತ್ಸಾಹಕ್ಕೆ ಹಂಸ ಮಲಾರ್ ಸಾಬು, ಉಮರ್ ಟಿ ಕೆ ಸಾಬು, ಬಶೀರ್ ಬೈಕಂಪಾಡಿ, പിന്നെ ಅಬು ಸಿದ್ದಿಕ್ ಎಲ್ಲ ಸಾಥ್ ಕೊಡ್ತಿದ್ರು. ಇದರ ಬುಕ್ ಬರ್ತು ಬಂದರು. ಭಾರಿ നല്ല ವಿಷಯ. ಎಲ್ಲರೂ ನಿಂಗೆಲ್ಲ ഇവിടെ കൂടിയാറ് നിങ്ങൾ ഓരോരുത്തർ കൂടെ കൂടിയങ്ങ ഒരു 10 ആൾ ಹಿರಿಯರು ಆಲ್ರು വെയിറ്റ് ഇല്ലങ്ങ ಸಾಹಿತಿಮಾರು ನೇತಾಕಮಾರು ನಿಂಗೆಲ್ಲ ಸಹಕಾರ ಕೊಡ್ತಾರೆ. ಈ ಕಾರ್ಯಕ್ರಮ ಯಶಸ್ವಿ ಹಾಕಿದಾರು. ನಿಂಗೆ ಎಲ್ಲರಿಗೂ ನನ್ನಿಚ್ಚೆ ಅಂತ അങ്ങനെ ಇನ್ನತ್ತು ಈ ಬುಕ್ ಬಿಡುಗಡೆ ಇಲ್ದಿಟ್ಟು ಬಿಡುಗಡೆ ಹಾಕ್ಯೋ ಟಿ ಆಲಿಬ್ ಸಾಬು അതിൽ ಇನ್ನೂರು ಬೇರೆಲ್ಲ ಬುಕ್ ಎಲ್ದಗು അതിൽക്ക് പഠിച്ചവണ്ണം എത്തുപാട്ടി കൊടുക്കുകയെന്ന് എൻ്റെ ജനപലക്കന്തിപ്പാട്ട്. അസ്സലാമു അലൈക്കും.